ಸೀದಾ ದೊಡ್ಡಬಳ್ಳಾಪುರ ಸಿಗುತ್ತೆ. ಓಕೆ ಓಕೆ ಓಕೆ. ದೊಡ್ಡಬಳ್ಳಾಪುರದಿಂದ ನೀವು ಏರ್ಪೋರ್ಟ್ಗೆ ದೇವನಹಳ್ಳಿಗೆ ಹೋಗ್ಬೋದು, ಹಂಗೆ ಹೋಗ್ಬಿಡ್ಬೋದು. ಆಮೇಲೆ ಇನ್ನೊಂದು ಸರ್, ನಮ್ಮ ಏರಿಯಾ ಕಡೆ ಮರ್ತೋಗ್ಬಿಟ್ರು. ಸೊ ವೀಕ್ಷಕರೇ, ಸೊ ಹೆಸರುಘಟ್ಟ ಇರ್ಬೋದು, ಮುಂದೆ ಹೋದ್ರೆ ಯಲಹಂಕ ಇರ್ಬೋದು. ಸೊ ನಮ್ಮ ಏರಿಯಾ ಕಡೆನೂ ಕನೆಕ್ಟಿವಿಟಿ ಆಗುತ್ತೆ ಸರ್. ಸ್ಕೂಲ್ ಕಾಲೇಜು ಸರ್, ಸ್ಕೂಲ್ ಅಂತ ಬಂದ್ರೆ ಇಲ್ಲಿ ಕದಂಬ ಸ್ಕೂಲ್ ಅಂತ ನಮ್ಮ ಲೇಔಟ್ ಪಕ್ಕದಲ್ಲೇ ಇದೆ. ಪಕ್ಕದಲ್ಲೇನಾ? ಹೌದು, ಪಕ್ಕದಲ್ಲೇ ಕದಂಬ ಅಂತ. ಕದಂಬ ಸ್ಕೂಲ್ ಅಂಡ್ ಕಾಲೇಜ್ ಇದೆ. ಸರಿ. ಬಸವಂತರ ಮಠ ಇದೆ. ಆಮೇಲೆ ಜಾಸ್ಕೋ ಇದೆ. ಜಾಸ್ಕೋ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ BGS ಇದೆ. ಸ್ಕೂಲು, ಕಾಲೇಜು, ಮೆಡಿಕಲ್ ಕಾಲೇಜು ಇದೆ. BGS ಹೌದು ಸರ್. 30-40 ಇದೆ, 30-45 ಇದೆ, 30-50 ಇದೆ. 3 ಆಪ್ಷನ್ ಇದೆ. ಫೇಸಿಂಗ್ ಯಾವ್ದು ಕೊಡ್ತೀರಾ ಇಲ್ಲಿ? ಈಸ್ಟ್ ವೆಸ್ಟ್ ಸರ್. ಸೂಪರ್ ಆಗಿ ಈಸ್ಟ್ ವೆಸ್ಟ್. ಓಕೆ, 2 ಆಪ್ಷನ್. 2 ಆಪ್ಷನ್. ಕಾರ್ನರ್ ಯಾವ್ದಾದ್ರು ಇದೆಯಾ? ಎಲ್ಲ ಇದೆ ಸರ್. ಯಾವ್ಯಾವ ಅಪ್ರೂವಲ್ ಬರುತ್ತೆ ಸರ್ ಇಲ್ಲಿ? ಸರ್, ಇದು BMRD ಅಪ್ರೂವಲ್, NPA ಅಪ್ರೂವಲ್. ಖಾತಾ ಅಂದ್ರೆ ಯಾವ ಖಾತಾ ಬರುತ್ತೆ ಸರ್ ಇಲ್ಲಿ? ಇದು ಅಪ್ರೂವಲ್ ಆಗಿರೋದ್ರಿಂದ ಎ ಖಾತಾ ಬರುತ್ತೆ ಸರ್. ಇಂಡಿವಿಜುವಲ್ ಎ ಖಾತಾ. ಸೊ ನಾಳೆ ದಿನ ಪ್ರತಿಯೊಂದು ಖಾತಾನು ನಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೋಬಹುದು. 100% ತಗೊಂಡವ್ರ ಹೆಸರಿಗೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ನೋಡ್ತಾ ಇರ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ಜೊತೆ ಒಂದು ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ತುಂಬಾ ಜನ ಕೇಳ್ತಾ ಇದ್ರೆ ಸರ್, ನೆಲಮಂಗಲ ಸೈಡು ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದೆ, ಒಂದು ಒಳ್ಳೆ ಲೇಔಟ್ ತಗೊಬನ್ನಿ, ಅದು ಏಕಾತ ಆಗಿರಬೇಕು ಅಂತ ಹೇಳ್ತಾ ಇದ್ರೆ. ಸೊ ಫೈನಲಿ ನಿಮಗೋಸ್ಕರ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಗ್ರೂಪ್ ಅವ್ರ ಕಡೆಯಿಂದ ಒಂದು ಹಾರ್ಮೋನಿ ಗ್ರೀನ್ ಅಂತ ಹೇಳ್ಬಿಟ್ಟು ಅಮೇಜಿಂಗ್ ಆಗಿರುವಂಥ ಲೇಔಟ್ ತಗೊಂಡ್ಬಂದಿದ್ದೀನಿ. ಅದು ಕೂಡ BMRD ಅಪ್ರೂವ್ಡ್, NPA ಏಕಾತ ಲೇಔಟ್ ರೀ. ಆ್ಯಂಡ್ ಇಲ್ಲೇ ನಿಮಗೆ ಮೇನ್ ಹೈವೇ ಬರುತ್ತೆ. ಆ ಹೈವೇಗೆ ಹತ್ತಿರದಲ್ಲೇ ಇರುವಂಥ ಲೇಔಟ್ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಲೋಹಿತ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನಮ್ಮ ಜನ ಎಲ್ಲ ಕಾಯ್ತಾ ಇದ್ರು. ಸೊ ನೆಲಮಂಗಲ ಒಳ್ಳೆ ಡೆವಲಪ್ಮೆಂಟ್ ನಡೀತಾ ಇದೆ, ಒಂದು ಒಳ್ಳೆ ಲೇಔಟ್ ಬೇಕು, ಎಸ್ಪೆಷಲಿ ಸರ್ ಏಕಾತ ಬೇಕು. ಕರೆಕ್ಟಾ ಸರ್? ಫಸ್ಟ್ನೇದಾಗಿ ಹೇಳ್ಬೇಕು ಅಂತಂದ್ರೆ, ನೆಲಮಂಗಲದಲ್ಲಿ ನಾವು ಯಾಕೆ ಸೈಟ್ ತೊಗೊಬೇಕು? ಬೇರೆ ಕಡೆ ಮೈಸೂರು ರೋಡಲ್ಲಿ ತೊಗೋಬೋದು, ಹೊಸೂರು ರೋಡಲ್ಲಿ ತೊಗೋಬೋದು. ಸೊ ನೆಲಮಂಗಲದಲ್ಲೇ ನಾವು ಯಾಕೆ ಸೈಟ್ ತೊಗೊಬೇಕು ಸರ್? ನಿಮ್ಮ ಒಂದು ನಾಲೆಜಿಂದ ಹೇಳಿ, ವಾಟ್ ಈಸ್ ನೆಲಮಂಗಲ? ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನೆಲಮಂಗಲ? ನೆಲಮಂಗಲ 2ನೇ ಬೆಂಗಳೂರು ಆಗುತ್ತೆ ಸರ್. 2ನೇ ಬೆಂಗಳೂರು ಆಗುತ್ತಾ? ಹೇಗೆ ಹೇಳ್ತೀರಾ ನೀವು ಈ ಮ್ಯಾಟರ್? ಹೆಂಗಂದ್ರೆ ಇವಾಗ ಡೆವಲಪ್ಮೆಂಟ್ ನೋಡ್ಕೊಂಡ್ ಬನ್ನಿ, ಬೆಂಗಳೂರು ಔಟ್ಸ್ಕರ್ಟ್ ಅಲ್ಲಿ ನೆಲಮಂಗಲನೇ ತುಂಬಾ ಚೆನ್ನಾಗಿ ಬೆಳೀತಾ ಇರೋದು. ಓಕೆ ಓಕೆ. ಹಂಗಾಗಿ ನೆಲಮಂಗಲದಲ್ಲಿ ದುಡ್ಡು ಹಾಕಿದ್ರೆ 1 ರೂಪಾಯಿಗೆ 10 ರೂಪಾಯಿ ಆಗುತ್ತೆ. ಆಗುತ್ತಾ ಸರ್? 100% ಆಗುತ್ತೆ ಸರ್. ಇದು ನಿಜವಾಗ ನೀವು ಹೇಳಿದ ಮಾತು ನಿಜಾನೇ. 1 ರೂಪಾಯಿಗೆ 10 ರೂಪಾಯಿ ಆಗುತ್ತೆ. ಯಾಕೆ ಸರ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ದೊಡ್ಡ ಹೈವೇ ಬರ್ತಾ ಇದೆ, ಕನೆಕ್ಟಿವಿಟಿ ಬರ್ತಾ ಇದೆ, ಅಂಡ್ ಇನ್ನೊಂದಂದ್ರೆ ಲ್ಯಾಂಡ್ ರೇಟ್ ಬೂಮ್ ಆಗ್ತಾ ಇದೆ ಅಂತ ಹೇಳ್ಬೋದು. ನಾವೇ ಸರ್ ಒಂದು 2 ವರ್ಷದ ಹಿಂದೆ 1,500 ರೂಪಾಯಿಗೆಲ್ಲ ಸೈಟ್ ಮಾಡಿದ್ದೆ, ನಾನೇ ವಿಡಿಯೋ ಮಾಡಿದ್ದೆ. ಇವತ್ತು ಎಲ್ಲಿ ಸಿಗುತ್ತೆ ಸರ್ 1,500 ರೂಪಾಯಿಗೆ? ಇವಾಗಲೇ ಡಬಲ್ ಆಗಿದೆ ತಾನೆ. ನೀವು ಹೇಳಿದಾಗ 1 ರೂಪಾಯಿಗೆ 10 ರೂಪಾಯಿ ಆಗೋದು ಡೆಫಿನೆಟ್ಲಿ ಗ್ಯಾರಂಟಿ. ಸರ್ ಬನ್ನಿ ಹಂಗೆ ಮಾತಾಡ್ಕೊಂಡು ಹೋಗೋಣ. ಸರ್, ಮೊದಲೇದಾಗಿ ನಾನು ಕೇಳ್ತಾ ಇರುವಂತದ್ದು ಡೆಫಿನೆಟ್ಲಿ ಕನೆಕ್ಟಿವಿಟಿ ಬಗ್ಗೆ, ಅಂದ್ರೆ ಜಾಗದ ಬಗ್ಗೆ. ಸೊ ನಾವು ಇವತ್ತೇನು ಲೇಔಟ್ ತೋರಿಸ್ತಾ ಇದ್ದೀವಿ, ಹಾರ್ಮೋನಿ ಗ್ರೀನ್ ಅಂತ ಹೇಳ್ಬಿಟ್ಟು. ಸರ್, ಇದು ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಸರ್? ಒಂದು ಊರು ಇರ್ಬೋದು, ಸುತ್ತಮುತ್ತಲು ಯಾವ ಕನೆಕ್ಟಿವಿಟಿ ಇದೆ, ಒಂಚೂರು ಇನ್ಫಾರ್ಮೇಶನ್ ಕೊಡಿ ಸರ್ ನಮಗೆ. ಸರ್, ಇದು ಪ್ರಾಪರ್ಟಿ ಬಂದು ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಬರುವಂತ ಜಾಗ ಇದು. ಅಂದ್ರೆ ಇದು ನೆಲಮಂಗಲನೇ ಇದು. ಯಾವ್ದು ಹಳ್ಳಿ ಅಲ್ಲ? ಯಾವ ಹಳ್ಳಿನಲ್ಲ, ನಗರಸಭೆ ವ್ಯಾಪ್ತಿಗೆ ಬರುವಂತ ಜಾಗ ಇದು. ಓಕೆ ಓಕೆ ಓಕೆ, ಸರಿ ಸರ್, ಸೂಪರ್. ಸೊ ನೆಲಮಂಗಲ ಒಳಗಡೆನೆ ಬರುತ್ತೆ. ನೆಲಮಂಗಲನೇ ಇದು. ಓಕೆ. ಏನಿ ಕನೆಕ್ಟಿವಿಟಿ ಹೇಳ್ಬೋದಾ ನಮಗೆ? ಕನೆಕ್ಟಿವಿಟಿ ಅಂತಂದ್ರೆ ನಿಮ್ಗೆ ನೋಡಿ, ಇಲ್ಲಿ ಹೈವೇ ಸಿಗುತ್ತೆ. 1 ಕಿಲೋಮೀಟರ್ ಇಂದ ದೂರದಲ್ಲಿ ಹೈವೇ ಸಿಗುತ್ತೆ. ನೆಲಮಂಗಲ ದೊಡ್ಡಬಳ್ಳಾಪುರ ಹೈವೇ ಸಿಗುತ್ತೆ. ಓಕೆ ಓಕೆ ಓಕೆ. ಈ ಹೈವೇ ಇದೆಲ್ಲ ಸರ್, ನಾವು ರೈಟ್ ಹೋದ್ವಿ ಅನ್ಕೊಳ್ಳಿ. ಸೊ ಎಲ್ಲೆಲ್ಲಿ ಹೋಗುತ್ತೆ ಸರ್ ಅದು? ರೈಟ್ ಹೋದ್ರೆ ನಿಮ್ಗೆ ಚಿಕ್ಕಮದ್ರೆ ದೇವಸ್ಥಾನ ಸಿಗುತ್ತೆ. ಕರೆಕ್ಟ್. ಚಿಕ್ಕಮದ್ರೆ ದೇವಸ್ಥಾನದಿಂದ ಸೀದಾ ದೊಡ್ಡಬಳ್ಳಾಪುರ ಸಿಗುತ್ತೆ. ಓಕೆ ಓಕೆ ಓಕೆ. ದೊಡ್ಡಬಳ್ಳಾಪುರದಿಂದ ನೀವು ಏರ್ಪೋರ್ಟ್ಗೆ ದೇವನಹಳ್ಳಿಗೆ ಹೋಗ್ಬೋದು, ಹಂಗೆ ಹೋಗ್ಬಿಡ್ಬೋದು. ಆಮೇಲೆ ಇನ್ನೊಂದು ಸರ್, ನಮ್ಮ ಏರಿಯಾ ಕಡೆ ಮರ್ತೋಗ್ಬಿಟ್ರು. ಸೊ ವೀಕ್ಷಕರೇ, ಸೊ ಹೆಸರುಘಟ್ಟ ಇರ್ಬೋದು, ಮುಂದೆ ಹೋದ್ರೆ ಯಲಹಂಕ ಇರ್ಬೋದು. ಸೊ ನಮ್ಮ ಏರಿಯಾ ಕಡೆನೂ ಕನೆಕ್ಟಿವಿಟಿ ಆಗುತ್ತೆ ಸರ್. ಈ ಕಡೆ ಅರ್ಧ ಗಂಟೆಲಿ ಬರ್ಬೋದು ಸರ್ ಇಲ್ಲಿಗೆ. ಸರ್, ಇನ್ನ ನೆಲಮಂಗಲ ಅಂತ ಹೇಳಿದ್ರಿ, ಎಕ್ಸಾಕ್ಟ್ ನೆಲಮಂಗಲ ಸರ್ಕಲ್ ಇಂದ ಇಲ್ಲಿಗೆ ಬರಬೇಕು ಅಂದ್ರೆ ಎಷ್ಟೊತ್ತು ಆಗ್ಬೋದು ಸರ್ ನಿಮ್ ಪ್ರಕಾರ? ಜಸ್ಟ್ 10 ನಿಮಿಷದಲ್ಲಿ ಬರ್ಬೋದು ಸರ್. 10 ಮಿನಿಟ್ಸ್ ಅಲ್ಲಿ ಅಷ್ಟೇ ಅಲ್ವಾ? ಸೊ ಕನೆಕ್ಟಿವಿಟಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ. ಸೊ ವೀಕ್ಷಕರೇ, ನೆಲಮಂಗಲ ಸರ್ಕಲ್ ಇರ್ಬೋದು, ಕುಣಿಗಲ್ ಹೈವೇ ಇರ್ಬೋದು, ತುಮಕೂರು ಹೈವೇ ಇರ್ಬೋದು, ಪ್ರತಿಯೊಂದು ಕೂಡ ಈಸಿಲಿ ಅಪ್ರೋಚಬಲ್ ಅಂತ ಹೇಳ್ಬೋದು. 10 ನಿಮಿಷದಲ್ಲಿ ಸರ್ ಹೇಳ್ದಂಗೆ ಬರ್ಬೋದು. ಎಲ್ಲಾ ರೀತಿ ಕಡೆನೂ ಕೂಡ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. 100%. ಸರ್, ಇವಾಗ ಕನೆಕ್ಟಿವಿಟಿ ಅಂತ ಬಂದಾಗ ತುಂಬಾ ಜನ ಕೇಳೋದು BMTC, ಆಮೇಲೆ ಏರ್ಪೋರ್ಟ್ ಜೊತೆಲಿ ರೈಲ್ವೆ ಸ್ಟೇಷನ್. ನೀವು ಹೇಳಿದ್ರಿ ಹಿಂಗೋದ್ರೆ ಏರ್ಪೋರ್ಟ್ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಒಂದು ಎಷ್ಟು ನಿಮಿಷದಲ್ಲಿ ನಾವು ಏರ್ಪೋರ್ಟ್ ರೀಚ್ ಆಗ್ಬೋದು ಸರ್ ನಿಮ್ ಪ್ರಕಾರ? 35 ನಿಮಿಷದಲ್ಲಿ ಏರ್ಪೋರ್ಟ್ಗೆ ರೀಚ್ ಆಗ್ಬಿಡ್ಬೋದು. ಇಲ್ಲಿಂದ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ಏರ್ಪೋರ್ಟ್. ಸರ್, ಇನ್ನು ರೈಲ್ವೆ ಸ್ಟೇಷನ್ ಅಂತ ಬಂದ್ರೆ ಎಲ್ಲಿದೆ ಸರ್? ಇಲ್ಲಿ ನೋಡಿ ಸರ್, ಪಕ್ಕದಲ್ಲೇ ಇದೆ, ಅದೇ ರೈಲ್ವೆ ಸ್ಟೇಷನ್. ಅಲ್ಲಿನ ರೈಲ್ವೆ ಸ್ಟೇಷನ್ ಅದೇ ಸರ್, ಪಕ್ಕದಲ್ಲಿರೋದೇ ರೈಲ್ವೆ ಸ್ಟೇಷನ್, ಹತ್ರದಲ್ಲೇನೆ. ಸೊ ಆಲ್ಮೋಸ್ಟ್ ನಿಮ್ಗೆ ರೈಲ್ವೆ ಸ್ಟೇಷನ್ ಅಡ್ಜಸೆಂಟ್ ಹತ್ರದಲ್ಲೇ ಇರುವಂತದ್ದು. ಇನ್ನು BMTC ಅಂತ ಬಂದ್ರೆ, BMTC ಎಲ್ಲ ಕನೆಕ್ಟಿವಿಟಿ ಎಲ್ಲಿ ಸಿಗುತ್ತೆ? ಹೈವೇ ಇಲ್ವಾ ಸರ್? ಅಲ್ಲೇ ಎದುರುಗಡೆನೆ ಹೈವೇ. 1 ಕಿಲೋಮೀಟರ್ ಅಲ್ಲಿ ಹೋಗ್ಬಿಟ್ರೆ ಸಾಕು, ಅಷ್ಟೇ, ಜಸ್ಟ್ ವಾಕಬಲ್ ಅಲ್ವಾ ಸರ್? ಇನ್ನೊಂದು, ಬೆಂಗಳೂರಲ್ಲಿ ಎಲ್ಲರೂ ಇವಾಗ ಕೇಳುವಂತದ್ದು ಮೆಟ್ರೋ ಸ್ಟೇಷನ್. ನಮಗೆ ಮೆಟ್ರೋ ಇದ್ರೆ ಅಪ್ಪ ಸಮಾಧಾನ ಅಂತ ಕೇಳ್ತಾರೆ. ಅದ್ರಲ್ಲಿ ಎಸ್ಪೆಷಲ್ ಐಟಿ ಪೀಪಲ್ಸ್ ಎಲ್ರಿಗೂ ಮೆಟ್ರೋ ಬೇಕು. ಸೊ ನಮಗೆ ಇಲ್ಲಿ ಹತ್ತಿರದಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಈಗ ಎಲ್ಲಿದೆ, ಮುಂದೆ ಯಾವಾಗ ಬರುತ್ತೆ?
ಸರ್ ಇವಾಗ ಮಾದವರ ಲಾಸ್ಟ್ ಇದೆ. ಮಾದವರಕ್ಕೆ ಹೋಗಿ ಎಷ್ಟೊತ್ತಾಗುತ್ತೆ? ಮಾದವರಕ್ಕೆ ಎಷ್ಟೊತ್ತಾಗುತ್ತೆ ಸರ್? ಅಲ್ಲೂ 10 ನಿಮಿಷ. ನೀವು ಓಡಾಡಿರ್ತೀರಾ? ಎಷ್ಟೊತ್ತಾಗಿರ್ಬೋದು? 10 ನಿಮಿಷ ಸರ್. 10 ಮಿನಿಟ್ಸ್. ಫ್ಲೇವರ್ ಮೇಲೆ ಹೋದ್ರೆ 10 ನಿಮಿಷ. ಕರೆಕ್ಟ್. ಈ ಫ್ಲೇವರ್ ಹತ್ತಿದ್ರೆ ಆ ಫ್ಲೇವರ್ ಅಲ್ಲಿ ಇಳ್ಕತ್ತೀರಾ. ಫ್ಯೂಚರಲ್ಲಿ ಮೆಟ್ರೋ ನೆನ್ಮಂಗಲ ಬರ್ತಾ ಇದೆಯಲ್ಲ ಸರ್, ಅದು ಸೀದಾ ದೌಸ್ಪೇಟೆ ತನಕ ಹೋಗುತ್ತೆ, ತುಮಕೂರು ತನಕ ಹೋಗುತ್ತೆ. ಸ್ಯಾಂಕ್ಷನ್ ಆಗ್ಬಿಟ್ಟಿದ್ಯಾ? ಸ್ಯಾಂಕ್ಷನ್ ಆಗಿದೆ. ಪಕ್ಕ ತಾನೇ ಇದು? ಪಕ್ಕ ಇದೆ. ಸರ್ ಇವಾಗ ಯಾರಾದ್ರೂ ಬಂದು ಉಳ್ಕೊಂತೀವಿ ಅಂತಂದ್ರೆ ಡೆವಲಪ್ಮೆಂಟ್ ಜೊತೆಲಿ ಸ್ಕೂಲು ಕಾಲೇಜ್ ಹಾಸ್ಪಿಟಲ್ ಕೂಡ ನೋಡ್ತಾರೆ. ಸೊ ಸುತ್ತಮುತ್ತಲು ಫಸ್ಟ್ ನಮಗೆ ಸ್ಕೂಲ್ಸ್ ಎಲ್ಲ ಯಾವ್ದಾದಿದೆ ಒಂಚೂರು ಹೇಳಿ ಸರ್. ಸ್ಕೂಲ್ ಕಾಲೇಜು ಸರ್ ಸ್ಕೂಲ್ ಅಂತ ಬಂದ್ರೆ ಇಲ್ಲಿ ಕದಂಬ ಸ್ಕೂಲ್ ಅಂತ ನಮ್ಮ ಲೇಔಟ್ ಪಕ್ಕದಲ್ಲೇ ಇದೆ. ಪಕ್ಕದಲ್ಲೇನಾ? ಹೌದು, ಪಕ್ಕದಲ್ಲೇ ಕದಂಬ ಅಂತ. ಕದಂಬ ಸ್ಕೂಲ್ ಅಂಡ್ ಕಾಲೇಜ್ ಇದೆ. ಸರಿ. ಬಸವಂತರ ಮಠ ಇದೆ. ಹಾ. ಆಮೇಲೆ ಜಾಸ್ಕೋ ಇದೆ. ಜಾಸ್ಕೋ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ BGS ಇದೆ. ಸ್ಕೂಲು, ಕಾಲೇಜು, ಮೆಡಿಕಲ್ ಕಾಲೇಜು ಇದೆ. BGS ಹೌದು. ಹತ್ರ ಆಗುತ್ತಾ ಸರ್ BGS? ಇಲ್ಲೇ ಅಲ್ವಾ ಸರ್? ಸೊ BGS ಯಾರಿಗೂ ಗೊತ್ತಿಲ್ಲ ಹೇಳಿ. ಸೊ BGS ಹತ್ರ ಇರೋದ್ರಿಂದ ಅಂಡ್ ಹರ್ಷ ಇನ್ಸ್ಟಿಟ್ಯೂಟ್ ಇದೆ, ಅವೆಲ್ಲವೂ ಹತ್ರ ಇರೋದ್ರಿಂದ ಎಜುಕೇಶನ್ ಬಗ್ಗೆ ಯೋಚನೆ ಬೇಡ ಸರ್. ಜೊತೆಲಿ ಕೆಲವೊಂದು ಹಾಸ್ಪಿಟಲ್ ಹೆಸರು ತಗೋಬೋದಾ ಸರ್, ಯಾವ್ದಿದೆ ಅಂತ ಹೇಳ್ಬಿಟ್ಟು? ನೀವು ಹೇಳಿದ್ರಲ್ಲ ಸರ್, ಹರ್ಷ ಇದೆ, ಹರ್ಷ ಆಸ್ಪತ್ರೆ ಇದೆ, BGS ಆಸ್ಪತ್ರೆ. ಎಲ್ಲದಕ್ಕಿಂತ ಮುಖ್ಯವಾಗಿ BGS ಇದೆ. ಕರೆಕ್ಟ್. ಇಲ್ಲ ಲೋಕಲ್ ಅಲ್ಲಿ ಅಂದ್ರೆ VP ಮ್ಯಾಗ್ನಸ್ ಇದೆ, ಮಾತೃಶ್ರೀ ಇದೆ. ಸೊ ನೆಲಮಂಗಲಕ್ಕೆ ಅಟ್ಯಾಚ್ ಆಗಿರೋದ್ರಿಂದ ಇವೆಲ್ಲ ತುಂಬಾನೇ ಇದೆ. ಸೊ ನಾವೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ನಾನು ಲೊಕೇಶನ್ ಕೊಟ್ಟಿರ್ತೀನಿ, ನೀವು ಜಸ್ಟ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಯರ್ ಬೈ ಸ್ಕೂಲ್ ಅಂಡ್ ಕಾಲೇಜಸ್ ಅಂತ ಹೊಡೆದ್ರೆ ಫುಲ್ ಲೀಸ್ಟೇ ಬಂದ್ಬಿಡುತ್ತೆ ಅಲ್ವಾ ಸರ್. ಇವಾಗ ಕೆಲವೊಬ್ರು ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡ್ತಾ ಇರ್ತಾರೆ. ನಾವು ಒಂದು ಮನೆ ಕಟ್ಟೋಣ, ಒಂಚೂರು ರೆಂಟ್ ಕೊಟ್ಬಿಡೋಣ ಅಂತ ನೋಡ್ತಾ ಇದ್ರೆ ಸರ್, ಇಲ್ಲಿ ಸುತ್ತಮುತ್ತಲು ಈ ರೆಂಟ್ಗೆ ಬರೋ ತರ ಜನ ಇರ್ತಾರ? ಕಂಪನೀಸ್ಗಳೆಲ್ಲ ಇದೆಯಾ ಸರ್ ಇಲ್ಲಿ? ಖಂಡಿತ ಇದೆ. ಹೇಳಿ ಒಂದು 2-3 ಕಂಪನಿಗಳಿದೆ ಸರ್. ನಿಮಗೆ ಪಕ್ಕದಲ್ಲೇ ABB ಇದೆ, ಸರ್ಟೋರಿಯಸ್ ಇದೆ, ಓಕೆ. ಆಮೇಲೆ ರವಿ ಕಿರ್ಲೋಸ್ಕರ್ ಇದೆ, ಓಕೆ. KBD ಅಂತಾರಲ್ಲ, UB ಯುನೈಟೆಡ್ ಬ್ರೇವರೀಸ್ ಅದಿದೆ, ಓಕೆ. ಆಮೇಲೆ ಅಕ್ಕಪಕ್ಕ 5 ಕಿಲೋಮೀಟರ್ ಅಲ್ಲಿ ನಿಮ್ಗೆ 50ರಿಂದ 70 ಕಂಪನಿಗಳಿದಾವೆ. ಅಷ್ಟೊಂದು ಕಂಪನಿಗಳಿದೆ? ಹೌದು ಸರ್. ಸೊ ಅಂದ್ರೆ ನಮ್ಗೆ ನಾಳೆ ದಿನ ನಾವೇನಾದ್ರೂ ರೆಂಟಲ್ ಕಟ್ಟಿದ್ರೆ ರೆಂಟಲ್ ಬಗ್ಗೆ ಏನು ಯೋಚನೆ ಮಾಡ್ಬೇಕಾಗಿಲ್ಲ, ಬಾಡಿಗೆ ಬರ್ತಾರೆ, ಒಳ್ಳೆ ಬಾಡಿಗೆ ಬರ್ತಾರೆ ಸರ್. ನೆಕ್ಸ್ಟ್ ಯಾರಾದ್ರೂ ಎವ್ರಿ ಡೇ ನಮಗೆ ಪ್ರತಿದಿನದ ಗ್ರೋಸರಿಗಳು ಬೇಕು, ಹಣ್ಣು ಹಂಪಲು ಬೇಕು ಸರ್ ಫ್ರೆಶ್ ಆಗಿ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಸರ್ ನಾವು ಇವಾಗ? ಸರ್ ಎಲ್ಲೂ ಹೋಗೋದು ಬೇಡ, APMC ಆಡಿದೆ ದಾಸನಪುರದಲ್ಲಿ. ಹತ್ರ ಆಗುತ್ತಾ? ಹತ್ರ ಸರ್, ಪಕ್ಕದಲ್ಲೇ ಇರೋದು. ಈ ಕಡೆ ಮುಂದಕ್ಕೆ ಹೋದ್ರೆ 2 ಕಿಲೋಮೀಟರ್ ಅಷ್ಟೇ, ಅಲ್ಲಿ ಸಿಗ್ಬಿಡುತ್ತೆ. ಎಲ್ಲ ಫ್ರೆಶ್ ಅನ್ ಸಿಗುತ್ತೆ. ಗ್ರಾಸರಿ ಬೇಕು ಅಂತಂದ್ರೆ ಇದಿದೆ, ಡಿಮಾರ್ಟ್ ಇದೆ ಹತ್ರದಲ್ಲೇ ಇದೆ ಅಲ್ವಾ. ಸೊ ಟೋಲ್ ಗೇಟ್ ಹತ್ರನೇ ನಿಮಗೆ ಡಿಮಾರ್ಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಎಲ್ಲೇ ಹೋಗಿ 5 ನಿಮಿಷದಲ್ಲಿ ನಿಮ್ 2 ವೀಲರಲ್ಲೋ ಕಾರಲ್ಲೋ ರೀಚ್ ಆಗ್ಬೋದು. ಅಂಡ್ ಇಲ್ಲ ಚಿಕ್ಕ ಪುಟ್ಟ ಸಾಮಾನು ಬೇಕು ಅಂತಂದ್ರೆ ಇಲ್ಲಿ ಎದುರುಗಡೆ ಅಂಗಡಿಗಳೆಲ್ಲ ಇಲ್ಲಿದೆ. ಸಾಮಾನುಗಳು ಏನಾದ್ರು ಕ್ಯಾಂಡಿಮೆಂಟ್ಸ್ ಬೇಕು ನಿಮ್ಗೆ, ಎವ್ರಿಥಿಂಗ್ ಕೂಡ ಇಲ್ಲಿ ಬರ್ತಾ ಇದೆ ಅಂತ ಹೇಳಿ. ಬರ್ತಾ ಇದೇನು ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ಡೆವಲಪ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಇದೆಲ್ಲ ಸುತ್ತಮುತ್ತಲು ಆಯ್ತು, ಕನೆಕ್ಟಿವಿಟಿ ಬಗ್ಗೆ ಮಾತಾಡಿದ್ವಿ. ಸೊ ಇವಾಗ ನಾವು ಮಾತಾಡ್ಬೇಕಾಗಿರುವಂತದ್ದು ಲೇಔಟ್ ಬಗ್ಗೆ ಮಾತಾಡ್ಕೊಂಡ್ಬಿಡೋಣ ಸರ್ ಇವಾಗ. ಸರ್ ಇವಾಗ ಹೊರಗಡೆ ವಿಚಾರ ಎಲ್ಲ ಆಯ್ತು. ಸೊ ಲೇಔಟ್ ಒಳಗಡೆ ಬಂದ್ಬಿಡೋಣ. ಸೊ ಟೋಟಲ್ ಎಷ್ಟು ಎಕರೆಲಿ ಮಾಡಿರುವಂತ ಲೇಔಟ್ ಇದು ಅಂಡ್ ಎಷ್ಟು ಸೈಟ್ಸ್ ಗಳು ಅವೈಲೇಬಲ್ ಇದೆ ಸರ್ ಇಲ್ಲಿ? ಸರ್ ಇದು 1 ಎಕರೆ 14 ಕ್ವಿಂಟಲ್ ಮಾಡಿರೋಂಥ ಲೇಔಟ್. 22 ಸೈಟ್ ಆಗಿದೆ. 22ಕ್ಕೆ 22 ಅವೈಲೇಬಲ್ ಇದೆ ಸರ್. 22 ಅವೈಲೇಬಲ್ ಇದೆಯಾ? ಎಲ್ಲ ಅವೈಲೇಬಲ್ ಇದೆ. ಇದು 1 ಎಕರೆ 14 ಕುಂಟೆ ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿರೋದ್ರಿಂದ ಎಲ್ಲ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡಿದೀವಿ. ಯಾವ್ದು ಬ್ಲಾಕ್ ಮಾಡ್ಕೊಂಡಿಲ್ಲ? ಯಾವ್ದು ಇಲ್ಲ ಸರ್, ಎಲ್ಲ ಬಿಟ್ಟಿದೀವಿ. ಸೊ ಯಾರು ಬರ್ತಾರೋ ಅವ್ರು ಬೇಗ ಬುಕ್ ಮಾಡ್ಕೊಬಹುದು. ಇರೋದೇ ಅಷ್ಟಲ್ಲ 22 ಸೈಟ್. ಕರೆಕ್ಟ್ ಆಗಿ ಹೇಳಿದ್ರೆ 22 ಸೈಟ್ ಅಂತ ಬಂದಾಗ ಏನೇನ್ ಡೈಮೆನ್ಷನ್ ಸಿಗುತ್ತೆ, ಏನೇನ್ ಫೇಸಿಂಗ್ ಗಳು ಅವೈಲೇಬಲ್ ಇದೆ ಸರ್ ನಮಗೆ? ಸರ್ 30-40 ಇದೆ, 30-45 ಇದೆ, 30-50 ಇದೆ. 3 ಆಪ್ಷನ್ ಇದೆ. ಫೇಸಿಂಗ್ ಯಾವ್ದು ಕೊಡ್ತೀರಾ ಇಲ್ಲಿ? ಈಸ್ಟ್ ವೆಸ್ಟ್ ಸರ್. ಸೂಪರ್ ಆಗಿ ಈಸ್ಟ್ ವೆಸ್ಟ್. ಓಕೆ, 2 ಆಪ್ಷನ್. 2 ಆಪ್ಷನ್. ಕಾರ್ನರ್ ಯಾವ್ದಾದ್ರು ಇದೆಯಾ? ಎಲ್ಲ ಇದೆ ಸರ್. ಕಾರ್ನರ್ ಎಲ್ಲ ಇದೆ. ನಾವ್ ಯಾವ್ದು ಬ್ಲಾಕ್ ಮಾಡಿಲ್ಲ. ಕಸ್ಟಮರ್ ಗೆ ಮಾರಕ್ಕೆ ಇಟ್ಟಿರೋದು, ಕಸ್ಟಮರ್ ಬಂದು ಬೇಗ ತಗೊಂಡ್ಲಿ ಅಂತ ಮಾಡಿದೀವಿ ಸರ್. ಸೊ ವೀಕ್ಷಕರೇ, ದಯವಿಟ್ಟು ಲಾಂಚ್ ಆಫರ್ ಇರೋದ್ರಿಂದ ಆದಷ್ಟು ಬೇಗ ಬನ್ನಿ. ಆಫರ್ ಕೂಡ ಇರುತ್ತೆ. ಅಂಡ್ ಯಾರ್ಯಾರಿಗೆ ಯಾವ್ಯಾವ, ಕೆಲವರಿಗೆ ನಂಬರ್ ಬೇಕಾಗಿರುತ್ತೆ, ನಮ್ಗೆ ಇದೇ ನಂಬರ್ ಬೇಕು. ಕೆಲವರಿಗೆ ಕೆಲವೊಂದು ಫೇಸಿಂಗ್ಸ್ ಗಳು ಬೇಕಾಗಿರುತ್ತೆ. ಕೆಲವರಿಗೆ ಇಲ್ಲ ನಮ್ ಕಾರ್ನರೇ ಬೇಕು ಅಂತ ತುಂಬಾ ಜನ ಇರ್ತೀರಾ. ಅಂತವರು ಆದಷ್ಟು ಬೇಗ ಬಂದ್ರೆ ಡೆಫಿನೆಟ್ಲಿ ಕೂಡ ನಿಮಗೂ ವರ್ತ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂತದ್ದು ಅಪ್ರೂವಲ್. ಒಂದು ಲೇಔಟ್ ಅಂತ ಬಂದಾಗ ಒಂದು ಒಳ್ಳೆ ಅಪ್ರೂವಲ್ ಇದ್ರೇನೆ ಪರ್ಫೆಕ್ಟ್. ಸೊ ಯಾವ್ಯಾವ ಅಪ್ರೂವಲ್ ಬರುತ್ತೆ ಸರ್ ಇಲ್ಲಿ? ಸರ್ ಇದು BMRD ಅಪ್ರೂವಲ್, NPA ಅಪ್ರೂವಲ್. NPA ಅಂದ್ರೇನು? BMRD ಗೊತ್ತು, ಏನು ವಾಟ್ ಇಸ್ NPA? NPA ಅಂದ್ರೆ ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿ ಅಂತ. ಓಕೆ. ನೆಲಮಂಗಲ ಯೋಜನಾ ಪ್ರಾಧಿಕಾರ ಅಂತ. ಅಂದ್ರೆ ನೆಲಮಂಗಲದ ಒಳಗಡೆ ಬರೋದ್ರಿಂದ ಈ ಅಪ್ರೂವಲ್ ತಗೋಬೇಕು ನೀವು. ಖಂಡಿತ. ಖಾತಾ ಅಂದ್ರೆ ಯಾವ ಖಾತಾ ಬರುತ್ತೆ ಸರ್ ಇಲ್ಲಿ? ಇದು ಅಪ್ರೂವಲ್ ಆಗಿರೋದ್ರಿಂದ ಎ ಖಾತಾ ಬರುತ್ತೆ ಸರ್. ಇಂಡಿವಿಜುವಲ್ ಎ ಖಾತಾ. ಸೊ ನಾಳೆ ದಿನ ಪ್ರತಿಯೊಂದು ಖಾತಾನು ನಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೋಬಹುದು. 100% ತಗೊಂಡವ್ರ ಹೆಸರಿಗೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ನಾನು ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ, ನೋಡಿ ಖಾತಾ ಪ್ರಾಬ್ಲಮ್ ಇದೆ ಇವಾಗ. ಕರೆಂಟ್ ಸಿಗಲ್ಲ, ಖಾತಾ ಟ್ರಾನ್ಸ್ಫರ್ ಆಗಲ್ಲ, ಟೈಟಲ್ ಚೇಂಜ್ ಆಗಲ್ಲ. ಅದಕ್ಕೋಸ್ಕರ ಕೇಳಿದೆ, ಇವೆಲ್ಲವೂ ಇಲ್ಲ ಆಗುತ್ತಾ? 100% ಇದು ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಆಗಿರೋದ್ರಿಂದ ಎಲ್ಲ ನಿಮಗೆ ಮನೆ ಕಟ್ಟೋದಕ್ಕೆ ಇಮಿಡಿಯೇಟ್ ಆಗಿ ಪ್ಲಾನಿಂಗ್ ಇದಕ್ಕೆ ಹೋದ್ರೆ ನಿಮಗೆ ತಕ್ಕಂತ ಪ್ಲಾನ್ ಸಿಗುತ್ತೆ, ಪ್ಲಾನ್ ಅಪ್ರೂವಲ್ ಸಿಗುತ್ತೆ. ಅದಕ್ಕೆ ತಕ್ಕನಂಗೆ ಎಲೆಕ್ಟ್ರಿಸಿಟಿಗೆ ಹೋದ್ರೆ ತಕ್ಕಂತ ಎಲೆಕ್ಟ್ರಿಸಿಟಿ ಕೊಡ್ತಾರೆ. ಇನ್ನೇನು ನೀರಿದೆ
ಸೊ ಎಲ್ಲ ರೆಡಿ ಇದೆ, ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು Ready to ಕನ್ಸ್ಟ್ರಕ್ಷನ್. construction. ರೆಡಿನಾ? ಹೌದು. ಓಕೆ, ಕನ್ಸ್ಟ್ರಕ್ಷನ್ ಆಗ್ತೀವಿ, ಬಂದು ಉಳ್ಕೊಂತೀವಿ ಅಂತಂದ್ರೆ ತುಂಬಾ ಜನರಿಗೆ ಬೇಕಾಗೋದು ಅಮ್ಯುನಿಟೀಸ್. ಹೌದು. ಏನೇನು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ, ಎಲ್ಲ ಹೋಗಿ ಸುಮ್ಮನೆ ಉಳ್ಕೊಳಕ್ ಆಗೋದಿಲ್ಲ. ಸೊ ನೋಡಿ, ಇಲ್ಲಿಂದ ಬರ್ತಾ ಇದ್ದಂಗೆ ಆಲ್ಮೋಸ್ಟ್ ಕಾಣ್ತಾ ಇದೆ. ಸೊ ಫಸ್ಟ್ ಹೇಳಿ ರೋಡಿನ ಅಗಲ ಇಲ್ಲಿ ನೋಡ್ತಾ ಇರಬಹುದು ವೀಕ್ಷಕರೇ, ಎಷ್ಟು ದೊಡ್ಡ ರೋಡ್ ಕೊಟ್ಟಿದ್ದಾರೆ ಸರ್? 30 ಅಡಿ ಇದೆ ಸರ್, 9 ಮೀಟರ್. ಎಂಟೈರ್ ಲೇಔಟ್ ಸೇಮ್. ಲೇಔಟ್ ಅಲ್ಲಿ 30 ಅಡಿ. ಓಕೆ, ವಾಟ್ ಅಬೌಟ್ ನೀರು ಮತ್ತೆ ಪವರ್ಗೆ ಏನು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಸರ್? ನೀರು ಬೋರ್ ಇದೆ. ಓಕೆ ಓಕೆ ಓಕೆ, ಚೆನ್ನಾಗಿ ನೀರಿದೆ, 2.5 ನೀರಿದೆ, ಹರಿತಾ ಇರುತ್ತೆ. ಸೊ ಇಡೀ 22 ಸೈಟ್ಸ್ಗೂ ಸಾಕು, ಸಫಿಶಿಯಂಟ್. ನಾವೇನು ಒಂದು ಸ್ವಂತ ಬೋರ್ ತಗೊಳ್ಳೋದು ಬೇಡ? ಏನ್ ಬೇಡ ಸರ್, ನಾವು ಬೋರ್ ಕೊರ್ದಿ ಯೋಜನಾ ಪ್ರಾಧಿಕಾರದಿಂದ ತಗೊಂಡು ಪಂಚಾಯತಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ದೀರಾ. ನಮ್ಮ ಲೇಔಟ್ಗೆ ಇದ್ರಲ್ಲೇ ನೀರು ಕೊಡ್ತಾರೆ, ನೀರು ಸಿಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಈ ಗೌರ್ಮೆಂಟ್ ಕಡೆಯಿಂದ ನೀರು ಬರುತ್ತಲ್ಲ, ಆ ವ್ಯವಸ್ಥೆನೂ ಕೂಡ ಬರುತ್ತೆ. 100% ಸರ್, ಪಂಚಾಯತಿ ಕಡೆಯಿಂದ ನೀರು ಬರುತ್ತೆ, 100% ಎಲ್ಲ ಸಿಗುತ್ತೆ. ಹೌದು. ಬನ್ನಿ ಹಾಗೆ ವಾಕ್ ಮಾಡೋಣ. ಸೊ ವಾಟ್ ಅಬೌಟ್ ಕರೆಂಟ್ನ ವ್ಯವಸ್ಥೆ? ಆಕ್ಚುಲಿ ನೋಡಿ, ಇಲ್ಲೇ ತೋರಿಸಿ, ಇಲ್ಲೇ ಒಂದು ಟಿಸಿ ಇದೆ ಸರ್. ಸೊ ಪವರ್ ಅಂತೂ ಪ್ರಾಪರ್ ಆಗಿ ಇದೆ ಅಲ್ವಾ? 100%. ಸೊ ಕರೆಂಟ್ ಅಂತೂ ಏನ್ ಟೆನ್ಷನ್ ಇಲ್ಲ. ಏನ್ ಟೆನ್ಷನ್ ಇಲ್ಲ ಸರ್. ಇಲ್ಲೇ ಪವರ್ ಇದೆ. ಇದ್ರ ಹಿಂದ್ಗಡೆ ಇಷ್ಟು ಜಾಗ ಖಾಲಿ ಬಿಟ್ಟಿದ್ರಲ್ಲ, ಏನಕ್ಕೆ ಇದು ಸರ್? ಇದು ಸಿಎ ಜಾಗ ಸರ್. ಸಿವಿಕ್ ಕಮ್ಯುನಿಟೀಸ್ ಇಲ್ಲಿ ಬಿಟ್ಟಿದ್ದೀರಾ? ಇಲ್ಲಿ ಬಿಟ್ಟಿದ್ದೀವಿ ಸರ್. ಸೊ ಏನೇನಕ್ಕೆ ಯೂಸ್ ಆಗುತ್ತೆ ಇದು? ನಾವು ಯೂಸ್ ಮಾಡ್ಕೋಬೋದಾ? ಗೌರ್ಮೆಂಟ್ ಅವ್ರು ಏನಕ್ಕೆ ಯೂಸ್ ಮಾಡ್ತಾರೆ ಸರ್? ಗೌರ್ಮೆಂಟ್ನವರು ಅಂಗನವಾಡಿ ಮಾಡ್ಬೋದು, ಅಥವಾ ಯಾವ್ದಾದ್ರು ವೃದ್ಧಾಶ್ರಮಗಳು ಮಾಡ್ಬೋದು. ಓಕೆ ಓಕೆ ಓಕೆ. ಅವರು ಸರ್ಕಾರದಿಂದ ಏನಾದ್ರು ಅಪ್ಲಿಕೇಶನ್ ಹಾಕೊಂಡು ಅವ್ರು ಏನ್ ಬೇಕಾದ್ರೂ ಮಾಡ್ಕೊಬೋದು. ದೇವಸ್ಥಾನ ಕಟ್ಕೊಬೋದು, ಮಾಡ್ಬೋದು. ಈ ಕಡೆ ಇಷ್ಟು ದೊಡ್ಡದಾಗಿ ಬಿಟ್ಟಿದ್ರೆ ಇದೇನು ಇದ್ ಕಡೆ ತೋರಿಸಿ ವೀಕ್ಷಕರಿಗೆ. ಇಷ್ಟು ದೊಡ್ಡ ಜಾಗ ಬಿಟ್ಟಿದ್ರಲ್ಲ, ಇದೇನಕ್ಕೆ ಸರ್ ಇದು? ಸರ್ ಇದು ಪಾರ್ಕ್ ಸರ್. ಸೊ ಡೆವಲಪ್ಮೆಂಟ್ ಪಾರ್ಕ್ ನಮ್ಮ ಹುಡುಗರು ಇಲ್ಲಿ ಉಳ್ಕೊಂಡವರು ಮನೆ ಮಕ್ಕಳುಗಳೆಲ್ಲ ಆಟ ಆಡೋದಕ್ಕೆ, ವಯಸ್ಸಾದವರು ಕುಂತ್ಕೊಂಡು ಕಾಲ ಕಳೆಯೋದಕ್ಕೆ. ತೋರಿಸಿ, ಆ ಕಡೆ ಫುಲ್ ತೋರಿಸಿ. ದೊಡ್ಡದಾಗಿರುವಂತ ಒಂದು ಪಾರ್ಕ್ ಅನ್ನ ಬಿಟ್ಟಿದ್ದಾರೆ. ಸೊ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದ್ರೊಳಗಡೆ ಬಿಟ್ಟು ಅದೇನ ಸರ್ ಅದು? ಅದೇ ಸರ್ ಬೋರ್ವೆಲ್. ಅದರಿಂದನೇ ನಾವು ನೀರನ್ನ ಇಲ್ಲೆಲ್ಲರಿಗೂ ಕೊಡ್ತಾರೆ. ಸಫಿಶಿಯಂಟ್ ನೀರಿದೆ. ಹೌದು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರೆ. ಸೊ ಫೈನಲ್ ಆಗಿ ಒಂಚೂರು ಲೇಔಟ್ ಕೂಡ ಸೈಟ್ ಅನ್ನು ತೋರಿಸ್ಬಿಡೋಣ. ಈ ಕಡೆ ಬನ್ನಿ ವೀಕ್ಷಕರೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪ್ರಾಪರ್ ಆಗಿರುವಂತ ಡ್ರೈನೇಜ್ ಅಲ್ವಾ ಸರ್? ಹೌದು ಸರ್, ಡ್ರೈನೇಜ್. ಸರ್ ಇದು STP ಎಲ್ಲ ಮಾಡಿದ್ರೆ ಸರ್ ಇಲ್ಲಿ? ಖಂಡಿತ ಸರ್. ಸೊ ಪ್ರತಿಯೊಂದು ಕೂಡ ಇದೆ. ಹೌದು, ಸಿವೇಜ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ಪ್ರತಿಯೊಂದು ಕೂಡ ಗಿಡ ಕೂಡ ಬೆಳೆಸ್ಬಿಟ್ಟಿದ್ದೀರಾ ಅಂತ ಹೇಳ್ಬೋದು. ಅಂಡ್ ತೋರಿಸಿ, ಸುತ್ತಲೂ ಕೂಡ ಬೌಂಡ್ರಿ ಕಲ್ಗಳಿರ್ಬೋದು, ಪ್ರತಿಯೊಂದು ಕೂಡ ಪ್ರಾಪರ್ ಮಾರ್ಕೇಶನ್ ಕೂಡ ಇಲ್ಲಿ ವೀಕ್ಷಕರೇ ಆಗಿದೆ. ಸೊ ವೀಕ್ಷಕರೇ, ಲೇಔಟ್ ಒಳಗಡೆನೆ ಬಂದ್ಬಿಟ್ಟಿದ್ದೀವಿ. ಸೊ ಪ್ರಾಪರ್ ಮಾರ್ಕೇಶನ್ ಎಲ್ಲ ಕೊಟ್ಟಿದ್ದೀರ ತಾನೆ? ಪ್ರಾಪರ್ ಆಗಿ ಕೊಟ್ಟಿದ್ದೀವಿ ಸರ್, ಎಜ್ ಟು ಎಜ್. ನಾಳೆ ದಿನ ಜಗಳ ಬೇಡ ಅಲ್ವಾ? ಅವ್ರವ್ರ ಸೈಟ್ 30-40 30-45 30-50 ಪ್ರತಿಯೊಂದು ಕೂಡ ಪ್ರಾಪರ್ ಮಾರ್ಕೇಶನ್ ಅನ್ನ ಮಾಡಿದ್ದಾರೆ. ಸೊ ನಾವು ಇಷ್ಟೆಲ್ಲ ಹೇಳ್ಕೊಂಡ್ಬಂದ್ವಿ, ಲ್ಯಾಂಡ್ ಬಗ್ಗೆ ಕೂಡ ನಾಲೆಜ್ ಕೊಡ್ತಾ ಇದ್ವಿ. ನನ್ನ ಕ್ವಶನ್ ಅಂತಂದ್ರೆ, ಯಾರಾದ್ರೂ ಉಳ್ಕೊಳ್ಳೋಕ್ಕಿಲ್ಲ, ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದೀವಿ ಅಂತಂದ್ರೆ, ಯಾಕೆ ಸರ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತದೇನಿದೆ ಲ್ಯಾಂಡ್ ಬಗ್ಗೆ ನಿಮ್ಮ ಒಂದು ಇದು ಹೇಳಿ, ನಾಲೆಜ್ ಹೇಳಿ. ಇವಾಗ ನೀವು ಚಿನ್ನ ತಗೊಂತೀರಾ, ಯಾವತ್ ಬೇಕಾದ್ರೂ ಕದ್ಕೊಂಡು ಹೋಗ್ಬಿಡ್ಬೋದು. ಕದ್ಕೊಂಡು ಹೋಗ್ತಾ ಇದ್ರಲ್ಲ ಸರ್, ಎಷ್ಟೋ ಮನೆಗಳಲ್ಲಿ ಆಗ್ತಾ ಇದೆ. ಜಾಗದ ಮೇಲೆ ದುಡ್ಡು ಹಾಕಿದ್ರೆ ಯಾವತ್ತೂ ಕದ್ಕೊಂಡು ಹೋಗಕ್ಕಾಗಲ್ಲ. ಓಕೆ, ನೀವು 50 ವರ್ಷ ಬಿಟ್ಟು ಬಂದು ನಿಮ್ ಕುಟುಂಬದವರು ಬಂದ್ರು ಈ ಜಾಗ ಹಂಗೆ ಇರುತ್ತೆ, ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ. ನಿಮ್ ಪ್ರಕಾರ ಇಲ್ಲಿ ಒಂದು ಒಳ್ಳೆ ಅಪ್ರಿಸಿಯೇಷನ್ ಬೇಕು. ಇವತ್ತು ನಾವು ತಗೊಂಡಿರೋ ದುಡ್ಡು ಡಬಲ್ ಆಗಬೇಕು ಅಂದ್ರೆ ನಿಮ್ ಪ್ರಕಾರ ಎಷ್ಟು ವರ್ಷದಲ್ಲಿ ಆಗ್ಬೋದು ಸರ್? ನಿಮ್ 2 ವರ್ಷದಲ್ಲಿ ಆಗ್ಬಿಡ್ತು ಸರ್. 2 ವರ್ಷದಲ್ಲಿ ಖಂಡಿತ ಅಲ್ವಾ? ನಾವು ಆಲ್ರೆಡಿ ಮಾಡಿರೋ ಲೇಔಟ್ ಎಲ್ಲ 2 ವರ್ಷದಲ್ಲಿ ಆಗ್ಬಿಟ್ಟಿದೆ ಅಲ್ವಾ? ಸೊ ಇದು ನಾವು ಸುಮ್ಮನೆ ಗಾಳಿ ಮೇಲೆ ಹೇಳ್ತಿರೋ ಮಾತಲ್ಲ. ಆಲ್ರೆಡಿ ನಾನು ಮಾಡಿರೋ ಲೇಔಟ್ಗಳು ಕೂಡ 1,500-2,000 ರೂಪಾಯಿ ಮಾಡಿರೋದು ಆಲ್ಮೋಸ್ಟ್ 4,000 ರೂಪಾಯಿ ಬಂದ್ಬಿಟ್ಟಿದೆ ಇವಾಗ. ಅಂತಂದ್ಮೇಲೆ ಯಾಕೆ ಬಿಟ್ಕೊಂತೀರಾ? ಡೆಫಿನೆಟ್ಲಿ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಸರ್ ಇಷ್ಟೊಂದು ಮಾತಾಡ್ಕೊಂಡ್ ಬಂದ್ವಿ, ಫೈನಲ್ ಆಗಿ ಬರೋದು ಒಂದು ಒಳ್ಳೆ ಬೆಲೆ. ನಾವು ಇಷ್ಟೆಲ್ಲ ಮಾತಾಡಿ ಒಂದು ಒಳ್ಳೆ ಬೆಲೆ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೂ ಕೂಡ ಜನರಿಗೂ ಇದಾಗುತ್ತೆ. ಸರ್ ಒಂದು ಬೆಸ್ಟ್ ಪ್ರೈಸ್ ಕೊಡಿ ಸರ್, ನಮಗೆ ವರ್ತ್ ಅನ್ಸ್ಬೇಕು ನಮಗೆ. ಸರ್ 3,999 3,999 ಸರ್. ಸುತ್ತಮುತ್ತಲು ಆ ಬೆಲೆ ಓಡ್ತಾ ಇದೆಯಾ? ಇಸ್ ಇಟ್ ವರ್ತ್? ನೀವೇ ವಿಚಾರಿಸ್ಕೊಂಡ್ ಬಂದಿದ್ರಲ್ಲ ಸರ್, ಏನಾಗಿದೆ ಅಂತ. ಕರೆಕ್ಟ್. ಸೊ ವೀಕ್ಷಕರೇ, 4,500 ಓಡ್ತಾ ಇದೆ. ಸರ್ ಹೇಳಿದ್ರು, ನನಗೆ ಗೊತ್ತು, ನಾನು ಒಂದ್ ಕಡೆ ವಿಚಾರಿಸದೆ ಮಾತಾಡೋದಿಲ್ಲ. ಸುತ್ತಮುತ್ತಲ ನೀವು ಬೇಕಾದ್ರೆ ಬಂದು ವಿಚಾರಿಸಬಹುದು. 4,000-4,500 ಓಡ್ತಾ ಇದೆ ಆಲ್ರೆಡಿ, ಏಕಾತ ಲೇಔಟ್ ಆಗಿರೋದ್ರಿಂದ. ಸೊ ಏಕಾತೆಗೆ ಕಂಪೇರ್ ಮಾಡಬೇಕು, ರೆವೆನ್ಯೂ ಜೊತೆ ಕಂಪೇರ್ ಮಾಡಿದ್ರೆ ಸಂಬಂಧನೇ ಇಲ್ಲ ಸರ್. ಇದು ಟೋಟಲಿ BMRD ಅಪ್ರೂವಲ್, NPA ಅಪ್ರೂವಲ್, ಇಂಡಿವಿಜುವಲ್ ಏಕಾತ ಸೈಟ್ಸ್. ಸೊ ನಾವು ಏಕಾತ ಜೊತೆಲೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀರಾ? ಹೌದು. ರೆವಿನ್ಯೂ ಇದಕ್ಕೂ ಸಂಬಂಧನೇ ಇಲ್ಲ. ತುಂಬಾ ಜನ ಕೇಳ್ಬೋದು, ಗುರು 2,000 ರೂಪಾಯಿ 2,500 ರೂಪಾಯಿ ರೆವಿನ್ಯೂ ಸಿಗುತ್ತೆ, ಖಾತೆನೇ ಆಗಿಲ್ಲ, ಕರೆಂಟೇ ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡೋಣ ಅಲ್ವಾ? ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಇವನ್ ನಿಮ್ಗೆ ರಿಜಿಸ್ಟ್ರೇಷನ್ ಆಗಲ್ಲ. ಸೊ ಅವೆಲ್ಲ ಹೋಗೋದಕ್ಕಿಂತ ಪ್ರಾಪರ್ ಆಗಿ ನಿಮ್ಮ ಹೆಸರಿಗೆ ಬರುವಂತಹ ಅಪ್ರೂವ್ಡ್ ಇರುವಂತಹ ಲೇಔಟ್ ಅನ್ನ, ಸೈಟ್ ಅನ್ನ ಪರ್ಚೇಸ್ ಮಾಡಿ. ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ, ವರ್ತ್ ಅಂತ ಹೇಳ್ಬೋದು. 3,999 ಆದ್ರೂ ಕೂಡ ಬೆಸ್ಟ್ ಪ್ರೈಸ್. ಬಟ್ ಅದರಲ್ಲೂ ನಮ್ಮ ವೀಕ್ಷಕರಿಗೆ ಏನಾದ್ರು ಒಂದು ಡಿಸ್ಕೌಂಟ್ ಸರ್? ನಿಮ್ಮ ಕಡೆಯಿಂದ ಬಂದವರಿಗೆ ಅವ್ರಿಗೆ 100 ರೂಪಾಯಿ ಡಿಸ್ಕೌಂಟ್ ಮಾಡ್ತೀವಿ, 100 ರೂಪೀಸ್ ಡಿಸ್ಕೌಂಟ್. ಸೊ 130-40 ಸೈಟ್ ತಗೊಂಡ್ರೆ ಹತ್ರ 1,20,000 ಡಿಸ್ಕೌಂಟ್, 1,20,000 ಟೋಟಲ್ ಆಗಿ ಕೊಟ್ಬಿಡ್ತೀನಿ ಸರ್. ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ಬನ್ನಿ. ಇರೋದೇ 22 ಸೈಟ್, ಅದು ಕೂಡ ಈ ವೀಕೆಂಡ್ ಲಾಂಚ್ ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು. ಸರ್ ಯಾರಾದ್ರೂ ಡಾಕ್ಯುಮೆಂಟ್ಸ್ ತಗೋಬೇಕು ಅಂದ್ರೆ ಏನ್ ದುಡ್ಡು ಕೊಡ್ಬೇಕು? ಬುಕ್ಕಿಂಗ್ ಮಾಡ್ಕೊಬೇಕು ಅಂದ್ರೆ ಏನ್ ದುಡ್ಡು ಕೊಡ್ಬೇಕು ಸರ್? ಡಾಕ್ಯುಮೆಂಟ್ ಅಂದ್ರೆ 5,000 ರೂಪಾಯಿ ಕೊಟ್ಟು, ಜಸ್ಟ್ 5,000 ತಗೊಂಡ್ರೆ ಅಷ್ಟೇ. ಓಕೆ ಓಕೆ. ಬುಕ್ಕಿಂಗ್ ಯಾವ ತರ ಸರ್? 50,000 ಕೊಟ್ಟು ಬುಕ್ ಮಾಡ್ಕೊಳ್ಳೋದು. ಈ 5,000 ರೂಪಾಯಿ ಪರ್ಚೇಸ್ ರೇಟ್ ಅಲ್ಲಿ ಕಟ್ ಆಗೇ ಆಗುತ್ತೆ. 5,000 ರೂಪಾಯಿ ನಿಮ್ಮ ಹತ್ರ ಇದ್ದಂಗೆನೆ ಅಲ್ವಾ? 50,000 ಕೊಟ್ಟು ಬುಕ್ ಮಾಡ್ಕೊಂಡ್ರು. ಅಂಡ್ ವಾಟ್ ಅಬೌಟ್ ಲೋನ್ ಸರ್? ಇಲ್ಲಿ ಎಷ್ಟು % ಲೋನ್ ಆಗ್ಬೋದು ನಿಮ್ ಪ್ರಕಾರ ಸರ್? 70% ಲೋನ್ ಆಗುತ್ತೆ. ನೀವೇ ಮಾಡಿಸ್ಕೊಡ್ತೀರಾ? 100% ಮಾಡಿಸ್ಕೊಡ್ತೀವಿ, ನಿಮ್ ಕಡೆಯಿಂದನೇ.
100% ಜೇನುಕಲ ಸಿದ್ದೇಶ್ವರ ಗ್ರೂಪ್ ಕಡೆಯಿಂದನೇ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಸರ್. ಅಲ್ವಾ? ಸೊ ಡೋಂಟ್ ವರಿ, ಬರಬೇಕಾದ್ರೆ ಒಂದು ಸೆಟ್ ಡಾಕ್ಯುಮೆಂಟ್ಸ್ ಅನ್ನ ನೀವು ತಗೊಂಬನ್ನಿ. ಇವ್ರ ಹತ್ರ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಬೇಕಾದ್ರೆ ಲೀಗಲ್ ಒಪಿನಿಯನ್ ನೀವು ತಗೊಳ್ಳಿ. ಅಂಡ್ ಇವರಿಗೆ ಡಾಕ್ಯುಮೆಂಟ್ಸ್ ಕೊಟ್ರೆ ನಿಮ್ಮ ಅರ್ಹತೆ ಏನಿದೆ ನೋಡ್ಬಿಟ್ಟು ಅದ್ರ ಪ್ರಕಾರ ಲೋನ್ ಮಾಡಿಸ್ಕೊಂಡು ನಿಮ್ಮ ಜವಾಬ್ದಾರಿ. ಖಂಡಿತ ಅಪ್ ಟು 70% ಲೋನ್ ಆಗುತ್ತೆ ಅಲ್ವಾ? ಡೆಫಿನೆಟ್ಲಿ ಲೋನ್ ಆಗುತ್ತೆ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ಲೇಔಟ್ ಬಗ್ಗೆ ಸುತ್ತಮುತ್ತಲು ಎಲ್ಲ ಮಾತಾಡ್ಕೊಂಡ್ ಬಂದ್ವಿ. ಫೈನಲ್ ಆಗಿ ಬರ್ತಾ ಇರುವಂತದ್ದು, ನಾವು ಯಾರ ಹತ್ರ ಪರ್ಚೇಸ್ ಮಾಡ್ತಾ ಇದ್ದೀವಿ ನಿಮ್ಮ ಬಗ್ಗೆನೂ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಖಂಡಿತ ಸರ್. ಸರ್, ತಮ್ಮ ಬಗ್ಗೆ ಹೇಳಿ. ಜೇನುಕಲ ಸಿದ್ದೇಶ್ವರ ಗ್ರೂಪ್ ತಾವು ಯಾವಾಗಿಂದ ಫೀಲ್ಡ್ ಅಲ್ಲಿ ಇದ್ದೀರಾ? ಎಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಿದ್ದೀರಾ? ಎಷ್ಟು ಜನರಿಗೆ ಸರ್ವ್ ಮಾಡಿದ್ದೀರಾ? ಒಂಚೂರು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಸರ್, ನಾನು ಲೋಹಿತ್ ಅಂತ. ನಾನು 2005 20 ವರ್ಷ ಆಯಿತು ನಾನು ಈ ಸರ್ವಿಸಿಗೆ ಬಂದು. 20 ವರ್ಷದಿಂದ ಮಾಡ್ತಾ ಇದ್ದೀವಿ. 2000 ಕಸ್ಟಮರ್ಗಳು ಸಂತೋಷವಾಗಿ ನಮ್ಮ ಹತ್ರ ಸೈಟ್ ತಗೊಂಡಿದ್ದಾರೆ. ಇವತ್ತು ತಗೊಳಕ್ಕೆ ಮುಂದೆ ಬರ್ತಾ ಇದ್ದಾರೆ. ಓಕೆ ಟಚ್ ಇದ್ದಾರೆ ಸರ್ ತುಂಬಾ ಜನ. 100% ಸರ್. ಎಲ್ಲ ಬರ್ತಾರಿಲ್ಲ ಸರ್. ಪ್ರಾಜೆಕ್ಟ್ ಅಂತ ಬಂದಾಗ ಇಲ್ಲಿವರೆಗೆ ಎಷ್ಟು ಪ್ರಾಜೆಕ್ಟ್ ಮಾಡಿದ್ದೀರಾ ಅಂಡ್ ಸದ್ಯಕ್ಕೆ ಎಷ್ಟು ಪ್ರಾಜೆಕ್ಟ್ ನಡೀತಾ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್? ಸರ್, ಇಲ್ಲಿವರೆಗೂ ನಾವು 15 ಪ್ರಾಜೆಕ್ಟ್ ಆಗಿದೆ. ಹೇಳಿದ್ರೆ ನಿಮಗೆ 2000 ಜನ ಖುಷಿಯಾಗಿ ನಮ್ಮ ಹತ್ರ ವ್ಯವಹಾರ ಮಾಡಿ 2 ಡೆಕೆಟ್ಸ್ ಇಂದ ಈ ಫೀಲ್ಡ್ ಅಲ್ಲಿ ಬೇರೆ ಇದ್ದೀರಾ ನೀವು 100% ಅಲ್ವಾ? ಸೊ 15 ಪ್ರಾಜೆಕ್ಟ್ಸ್ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಸರ್. ಸೊ ದಿಸ್ ಇಸ್ ದ ರನ್ನಿಂಗ್ ಪ್ರಾಜೆಕ್ಟ್. ಹೌದು. ಸೊ ಫ್ಯೂಚರ್ ಅಂತ ಬಂದ್ರೆ ಮುಂದೆ ಎಲ್ಲೆಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಸರ್ ನೀವು? ಸರ್, ಇಲ್ಲೇ ಸುತ್ತಮುತ್ತಲೇ ನೆನ್ಮಂಗ್ಲ. ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಿರೋ ಜಾಗ. ನೆನ್ಮಂಗ್ಲದಲ್ಲಿ ಹಾಕಿದ್ರೆ 2ನೇ ಬೆಂಗಳೂರು ಇದ್ದಂಗೆ ಅಂತ ನಿಮ್ಮ ಮೊದಲೇ ಹೇಳಿದೆ. ಕರೆಕ್ಟ್ ಆಗಿ ಇಲ್ಲಿ ಹಾಕಿದ್ರೆ ಒಂದಕ್ಕೆ 10 ರೂಪಾಯಿ 100 ರೂಪಾಯಿ 100% ಆಗುತ್ತೆ. ಓಕೆ, ಗ್ರೇಟರ್ ಬೆಂಗಳೂರು ಬೇರೆ ಆಗ್ಬಿಟ್ಟಿದೆ ಇವಾಗ. ಖಂಡಿತ. ಸೊ ಡೆಫಿನೆಟ್ಲಿ ಸರ್ ಹೇಳ್ದಂಗೆ ಅಪ್ರಿಷಿಯೇಷನ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಾನು ನಿಮಗೆ ಜೇನುಕಲ ಸಿದ್ದೇಶ್ವರ ಗ್ರೂಪ್ಸ್ ಅವರ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಪ್ಲಸ್ ಕಮೆಂಟ್ಸ್ ಅಲ್ಲಿ ಕೂಡ ಇಲ್ಲಿನ ಲೊಕೇಶನ್, ಆಫೀಸ್ ಲೊಕೇಶನ್ ಪ್ರತಿಯೊಂದು ಕೂಡ ಕೊಟ್ಟಿರ್ತೀನಿ. ಆಫೀಸ್ ಎಲ್ಲಿ ಬರುತ್ತೆ ಸರ್? ಯಾರಾದ್ರೂ ಆಫೀಸ್ ಬರಬೇಕು ಅಂತಂದ್ರೆ ಎಲ್ಲಿ ಬರಬೇಕಾಗುತ್ತೆ? ಆಫೀಸ್ ಲೆವೆಟ್ ಅಡ್ರೆಸ್ ನಾವು ವಿಡಿಯೋ ಲೆವೆಟ್ ಅಲ್ಲಿ ಆಫೀಸ್ ಮಾಡಿದೀವಿ. ಅದ್ರದ್ದೆಲ್ಲ ನಿಮ್ಗೆ ಕೊಡ್ತೀವಿ, ಡೀಟೇಲ್ಸ್ ಕೊಟ್ಬಿಡೋಣ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ ಸರ್. ಫೈನಲ್ ಆಗಿ ಯಾರಾದ್ರೂ ವಿಡಿಯೋ ನೋಡ್ತಿರೋರಿಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಕಡೆಯಿಂದ ಒಂದೇ ಹೇಳೋದು, ಜನಗಳ ಮೇಲೆ ಹಾಕಿದ್ರೆ ಮೋಸ ಆಗುತ್ತೆ ದುಡ್ಡು. ಇಲ್ಲಿ ಬಂದು ಸೈಟ್ ತಗೊಂಡ್ರೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳೋದು. ಯಾವತ್ತೂ ಮನುಷ್ಯ ಮಣ್ಣಿನ ಮೇಲೆ ದುಡ್ಡು ಹಾಕಿದ್ರೆ ಅದು ಯಾವತ್ತೂ ಏನು ಹಾಳಾಗೋಗಲ್ಲ. 1 ರೂಪಾಯಿ 100 ರೂಪಾಯಿ ಆಗುತ್ತೆ. ಡೆಫಿನೆಟ್ಲಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದ್ರೆ ಈ ಜಾಗ ನಿಮ್ಗೋಸ್ಕರ ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಲೇಔಟ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.